ರಾಜ್ಯದಲ್ಲಿ ಜಾತಿ ಜನಗಣತಿ ವಿಚಾರ ಜಟಾಪಟಿ ಜೋರಾಗಿ ನಡೀತಾನೆ ಇದೆ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ವಿರೋಧ ಪಕ್ಷದ ನಾಯಕರಾಗಿರುವಂಥ ಆರ್ ಅಶೋಕ್ ಅವರು ಇದ್ದಾರೆ. ಅವ್ರಿಗೆ ಮಾತಾಡ್ಸೋಣ. ಸರ್ ನಮಸ್ತೆ. ಜಾತಿ ಜನಗಣತಿ ವರದಿ ನಿನ್ನೆ ಕೂಡ ಕ್ಯಾಬಿನೆಟ್ನಲ್ಲಿ ಮಂಡನೆ ಆಗಿಲ್ಲ, ಸಾಕಷ್ಟು ಚರ್ಚೆಗಳು ಕೂಡ ಆಯಿತು. ಎಲ್ಲೋ ಒಂದು ಕಡೆ ಸಾಕಷ್ಟು ಸಚಿವರು ಏರ್ ಧ್ವನಿಯಿಂದ ಕೂಡ ಸಿಎಂ ಜೊತೆ ಮಾತನಾಡಿದ್ರು ಅನ್ನೋ ಒಂದು ಅಂಶಗಳು ಕೂಡ ಕೇಳಿ ಬರ್ತಿದೆ. ಇದ್ರ ಬಗ್ಗೆ ನೀವೇನಂತೀರ? ನೋಡಿ, ಇದು ಸಿದ್ದರಾಮಯ್ಯ ಚೇರ್ ಉಳಿಸ್ಕೊಳಕ್ಕೆ ಕೊಡ್ತಾ ಮಾಡ್ತಾ ಇರೋ ನಾಟಕ. ಅವ್ರಿಗೇನು ಯಾವ ಜಾತಿಗೆ ಏನಾದರೆ ಅವ್ರಿಗೇನಾಗಬೇಕಾಗಿದೆ? ಅವರು ಕೊನೆ ಎಂಡಿಂಗ್, ರಾಜಕೀಯದಲ್ಲಿ ಕೊನೆ ಎಂಡಿಂಗ್ ಸ್ಟೇಜಲ್ಲಿ ಇದ್ದಾರೆ. ಅವ್ರಿಗೆ ಮುಖ್ಯಮಂತ್ರಿಯಾಗಿ ಇನ್ನೊಂದು 2 ವರ್ಷ ಕಂಟಿನ್ಯೂ ಆಗಬೇಕು. ಅದಕ್ಕೆ ಡಿ ಕೆ ಶಿವಕುಮಾರ್ ಬಿಡ್ತಾ ಇಲ್ಲ. ಅದ್ರ ಮಧ್ಯೆ ಜಾತಿನ ತಂದೆವು ಇಡೀ ಕರ್ನಾಟಕ ಬೆಂಕಿ ಎತ್ಕೊಂಡು ಉರಿದ್ರೆ ನನ್ನ ಯಾರು ಬದಲಾಯಿಸಲ್ಲ, ನಾನೇ ಕಂಟಿನ್ಯೂ ಆಗ್ತೀನಿ. ಆ ಕುತಂತ್ರದಿಂದ ಮಾಡ್ತಾ ಇರುವಂಥ ರಾಜಕಾರಣ ಸಿದ್ದರಾಮಯ್ಯ. ಸರ್, ಅಂದರೆ ಮುಖ್ಯವಾಗಿ ಸಿದ್ದರಾಮಯ್ಯ ಅವರ ಕುರ್ಚಿ ಉಳಿಸ್ಕೊಳ್ಳೋದಕ್ಕೋಸ್ಕರನೇ ಈ ರೀತಿ ಜಾತಿ ಜನಗಣತಿ ವರದಿ ಮುಂದೆ ತಂದ್ರ ಅಂತ ಸರ್? ಹೌದು. ಇಲ್ಲಾಂದರೆ ಅವರು 2023ರಲ್ಲೇ ಅನುಮೋದನೆ ಮಾಡ್ಬೋದಾಯಿತು. 23-24ರಲ್ಲೇ ಅನುಮೋದನೆ ಮಾಡಬೇಕಾಯ್ತು. ಯಾಕೆ ಮಾಡಲಿಲ್ಲ? 2 ವರ್ಷ ಸುಮ್ಮನೆ ಇದ್ಬಿಟ್ಟು ಈಗ ತಂದಿದ್ದಾರೆ ಅಂದರೆ ಈಗ ಅಧಿಕಾರ ಹಸ್ತಾಂತರ ಆಗಬೇಕು. ಈ ಟೈಮಲ್ಲಿ ತಂದಿದ್ದಾರೆ. ಇಲ್ಲಾಂದರೆ ಇನ್ಯಾಕೆ ತರ್ತಾಯಿದ್ರು? ಮುಂಚೆನೇ ತರ್ಬೋದಾಯ್ತಲ್ಲ. ಇಲ್ಲ, ಸಿದ್ದರಾಮಯ್ಯ ಮುಖ್ಯಮಂತ್ರಿ ಹಿಂದೆ ಇದ್ರಲ್ಲ, 2014ರಿಂದ 18ರವರೆಗೂ ಇದ್ರು, ಅವಾಗಾದ್ರೂ ತರ್ಬೋದಾಯ್ತು. ಅವಾಗೂ ತಂದಿಲ್ಲ. ಅವಾಗ ಅವ್ರ ಮುಖ್ಯಮಂತ್ರಿ ಕಂಟಿನ್ಯೂ ಇತ್ತು, ಅದಕ್ಕೆ ತಂದಿಲ್ಲ. ಈಗ ಆಫ್ ಇರೋದ್ರಿಂದ ಫುಲ್ ಮಾಡ್ಕೊಳಕ್ಕೆ ಕರೆದಿದ್ದಾರೆ ಅಷ್ಟೇ. ಸರ್, ಮತ್ತೆ ಅವರ ಸಚಿವರೇ ಸಾಕಷ್ಟು ಜನ ಇದು ಅವೈಜ್ಞಾನಿಕವಾಗಿ ನಡೆದಿದೆ, ವೈಜ್ಞಾನಿಕವಾಗಿ ನಡೆದಿಲ್ಲ ಅಂತ ಕೂಡ ಹೇಳ್ತಿದ್ದಾರೆ. ಮತ್ತೆ ನೀವು ವಿರೋಧ ಪಕ್ಷದಲ್ಲಿ ಇದ್ಕೊಂಡು ಇದ್ರ ಬಗ್ಗೆ ಇನ್ನು ಮುಂದಿನ ದಿನಗಳಲ್ಲಿ ಏನಾದರೂ ಹೋರಾಟ ಮಾಡೋದು, ಆ ರೀತಿ ಏನಾದರೂ ಮಾಡ್ತೀರಾ ಸರ್? ನಾವು ಜನಾಭಿಪ್ರಾಯಗಳನ್ನೆಲ್ಲ ತೆಗೆದುಕೊಳ್ತೀರಿ. ಯಾವ ಜಾತಿಗೆ ಅನ್ಯಾಯ ಆಗಿದೆ ಅವ್ರನ್ನೆಲ್ಲ ಒಟ್ಟು ಕೂರಿಸಿ ಮಾತಾಡಿ ಈ ಸರ್ಕಾರದ ವಿರುದ್ಧ ಹೋರಾಟವನ್ನು ಮಾಡ್ತೀರಿ. ಎಸ್, ಇದಾಗಿತ್ತು ವಿರೋಧ ಪಕ್ಷದ ನಾಯಕರಾಗಿರುವಂಥ ಆರ್ ಅಶೋಕ್ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಸೂರ್ಯಪ್ರಕಾಶ್ ಜೊತೆ ಓಂ ವಿವೇಕ್ ಆದಿತ್ಯ ಕಾರ್ಲೇಕರ್, ಅಶ್ವವೇಗ ನ್ಯೂಸ್, ಬೆಂಗಳೂರು.